ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೊಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ನಿರ್ಮಾಪಕರು ಹಾಗೂ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ಉಮೇಶ್ ಬಣಕಾರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಹೇಗಿದ್ದೀರಾ ಸರ್? ಇದನ್ನೆಲ್ಲ ಇಲ್ಲದಂತೆ. ಓಹ್, ಏನು ಸರ್ ನಿಜ. ಈ ಮಾತಿನ ಅರ್ಥ ಆಗಲಿಲ್ಲ ನಾನು. ಮಾತಿನ ಅರ್ಥ ಅಂದರೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ, ನಿರ್ಮಾಪಕರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆ, ಚಿತ್ರಮಂದಿರಗಳು ಬಂದಾಗ್ತಾ ಇರ್ತಕ್ಕಂಥದ್ದು, ತಾಂತ್ರಿಕ ವರ್ಗದವರಿಗೆ ಕೆಲಸ ಇಲ್ಲದೆ ಇರತಕ್ಕಂಥದ್ದು ಎಲ್ಲವನ್ನು ತುಂಬ ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ಇದೇನೆ, ಆದರೆ ಇಲ್ದಂಗೆ, ಇದ್ದನಲ್ಲ ಇಲ್ಲದಂತೆ. ನೈಸ್ ಸರ್. ಸರ್, ನನಗೆ ನಿಮ್ಮನ್ನು ನೋಡಿದಾಗ ನಾನು ಅವಾಗ ಸುಮಾರು ಸರ್ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತೀನಿ. ಒಂದು ಕಡೆ ನಿಂತಲ್ಲಿ ಇಲ್ಲ ನನಗೆ. ಅಂದರೆ ಈ ಕಾಲ್ಗಳು ನಿಮ್ದು ಒಂಥರ ಈ ಓಡಾಡ್ತಾ ಇರ್ತವೆ. ಈಗ ನೋಡಿ, ಒಂದು ಕಡೆ ಈಗ ಹೊಸಬ್ರು ಸಿನಿಮಾಗಳಂದ್ರೆ ಅಲ್ಲೂ ಇರ್ತೀರಾ, ಚಿತ್ರರಂಗದ ಏನೋ ಸಮಸ್ಯೆಗಳಾದ್ರೆ ಅಲ್ಲೂ ಇರ್ತೀರಾ. ಸರ್, ಎಲ್ಲ ಕಡೆ ಓಡಾಡ್ತಿರ್ತೀವಿ. ಹೆಂಗೆ ಸರ್ ಮ್ಯಾನೇಜ್ಮೆಂಟ್ ಇದು, ಯಾವ ರೀತಿ ಅಂತಂದು? ಮಣ್ಣು ಸೇರುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು. ಜಗದ ಕಲ್ಯಾಣಕ್ಕೆ, ಜನರ ಉದ್ಧಾರಕ್ಕೆ ನಿನ್ನ ಕೊಡುಗೆಯನ್ನಿತ್ತು ನೀವು ಹೊರಟು ಹೋಗು ಅನ್ನುವಂಥ ನನ್ನ ತಂದೆ ಡಾಕ್ಟರ್ ಮಹದೇವ್ ಬಣಕಾರ್ ಅವರ ಸಿದ್ಧಾಂತಕ್ಕೆ ಬದ್ಧನಾಗಿರೋನು ನಾನು. ಸೊ ಹೀಗಾಗಿ ಒಂದು ಕಡೆ ನಾನು ಇರಲ್ಲ, ಇರ್ಕೂಡ್ದು. ಮನುಷ್ಯನಾದವನು ಇರೋ ತನಕನೂ ಏನಾದರೂ ಒಂದು ಮಾಡ್ತಾ ಇರಬೇಕು. ನನ್ನ ಕೆಲಸ ನಿಮ್ಮ ಕೆಲಸ ಅಲ್ಲ, ತುಂಬ ಸದಾ ಆ್ಯಕ್ಟಿವ್ ಆಗಿರ್ತೀರ ನೀವು. ಅದನ್ನೇ ನಮಗೆ ಅದು ಆ ಥರ ಇದ್ದರೆ ನಾವು ಸ್ವಲ್ಪ ದಿವಸ ಹೆಚ್ಚಿಗೆ ಬದುಕ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಎಸ್ ಸರ್, ಎಸ್ ಸರ್. ಎಷ್ಟು ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಅನ್ನುವಂತಹ ಒಂದು ಸ್ಥಾನ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ಜವಾಬ್ದಾರಿ, ಮತ್ತು ಅದನ್ನು ಹೇಳಬೇಕಂದ್ರೆ ಯಾವ ರೀತಿ ಸರ್? ಈಗ ಅದು ಆ್ಯಕ್ಚುಲಿ ಚಿತ್ರರಂಗದ ಪ್ರತಿಯೊಬ್ಬರ ಜವಾಬ್ದಾರಿನೂ ನಂದು ಅಧ್ಯಕ್ಷ ಅಂತಲ್ಲ. ಅಧ್ಯಕ್ಷ ಎಷ್ಟು ದಿವಸ ಇರ್ತದೆ ಸರ್, ಮುಗಿದೋಗ್ತದೆ. ಆದರೆ ಚಿತ್ರರಂಗವನ್ನೇ ನಂಬಿ ಚಿತ್ರರಂಗದಲ್ಲೇ ತೊಡಗಿರ್ತಕ್ಕಂತಹ ಬಹಳಷ್ಟು ಜನ, ತಾಂತ್ರಿಕ ವರ್ಗದವರಾಗಿರ್ಬೋದು, ನಿರ್ಮಾಪಕರುಗಳಾಗಿರ್ಬೋದು, ನಿರ್ದೇಶಕರುಗಳಾಗಿರ್ಬೋದು, ಹಾಗೆಯೇ ಭಾಳಷ್ಟು ಹಿರಿಯರು ಏನು ನಮ್ಮ ಚಿತ್ರರಂಗವನ್ನು ಮತ್ತು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸೋ ಅಂಥ ಒಂದು ಇದಕ್ಕೆ ಯಾರೆಲ್ಲ ಶ್ರಮ ವಹಿಸಿದ್ದಾರೆ ಅವರೆಲ್ಲರೂ ಮಾಡಿರೋದಕ್ಕಿಂತ ವ್ಯತಿರಿಕ್ತವಾಗಿ ನಾವೇನು ಮಾಡ್ತಾ ಇಲ್ಲ. ಅವರಲ್ಲೇ ಒಂದು ನಮ್ಮ ಸಣ್ಣ ಅಳಿಲು ಸೇವೆ ಮಾಡ್ತಾಯಿದ್ದೀವಿ ಅಂದರೂ ಕೂಡ ತಪ್ಪಾಗಲಾರ್ದು. ಇವತ್ತಿನ ಒಂದು ಪರಿಸ್ಥಿತಿ ಅದು ಹೇಳಿದ್ನಲ್ಲ, ತುಂಬ ಘೋರವಾಗಿದೆ. ಇನ್ನು ಸರ್, ಅದನ್ನೆಲ್ಲ ಹೊರತುಪಡಿಸಿ ತಂದೆಯವರು ಕೂಡ ದೊಡ್ಡ ಸಾಹಿತಿಗಳಾಗಿದ್ದಂಥವ್ರು. ಸೊ ಅವರ ಮಗನಾಗಿ ಅಂದರೆ ಇವತ್ತಿನ ಒಂದು ಅಂದರೆ ನಮ್ಮ ಚಲನಚಿತ್ರರಂಗ ಅನ್ನುವಂಥದ್ದು, ಈ ಪಾದಾರ್ಪಣೆ ಅನ್ನುವಂಥದ್ದು ಹೆಂಗೆ ಶುರುವಾಯಿತು, ಮತ್ತು ಹೆಂಗೆ ನಿಮ್ಮ ಒಂದು ನಂಟು ಬೆಳೆದಿರುವಂತಹ ಒಂದು ಇದು ಹೆಂಗೆ ಸರ್ ಅದು? ಆ ರೀತಿ ತಂದೆಯವ್ರಿಗೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅಂಥೇಳಿ ಬೇಸಿಕಲಿ ಸಾಹಿತಿಗಳು. ಅವ್ರನ್ನ ನಾನು MLA ಆಗಿದ್ದರು, MLC ಆಗಿದ್ದರು. ರಾಜಕಾರಣಿ ಮಗ ಅಂತ ಹೇಳೋದಕ್ಕಿಂತ ಒಬ್ಬ ಸಾಹಿತಿಗಳ ಮಗ ಅಂತ ಹೇಳ್ಕೊಳ್ಳೋದು ಎಲ್ಲೋ ಒಂದು ಕಡೆ ನನಗೆ ಆತ್ಮಾಭಿಮಾನ ಮತ್ತು ಸಂತೋಷ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಂಗಲ್ಯ ಸಾಕ್ಷಿ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡಿದೆ 92-93. ಸೂಪರ್ ಸರ್. ನಮ್ಮ ಆದಿತ್ಯ ಚಿಕ್ಕಣ್ಣ, ಅವತ್ತು ಬರೀ ಚಿಕ್ಕಣ್ಣ, ಇವತ್ತವರು ಆದಿತ್ಯ ಚಿಕ್ಕಣ್ಣ ಅಂಥೇಳಿ, ಅವರ ನಿರ್ದೇಶನದಲ್ಲಿ ಅದೇ ಅಭಿಜಿತ್ತು, ಶ್ರುತಿ, ಸಕ್ಸಸ್ ಕಾಂಬಿನೇಷನ್ ಇತ್ತು. ಸೊ ಹೀಗಾಗಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಆ ಸಿನಿಮಾ ಆ ಸೆಂಟ್ರಲ್ಲಿ ಸುಮಾರು ನಡೆದವು. ಅಷ್ಟೊತ್ತಿಗೆ SSLC ಫೇಲ್ ಆಗಿಬಿಟ್ಟಿದ್ದೆ. ಅವಾಗಲೇ ಹೌದು, SSLC ಫೇಲ್ ಆಗಿದ್ದೆ. ಕವಿರತ್ನ ಕಾಳಿದಾಸ ಅನ್ನೋ ಒಂದು ಸಿನಿಮಾನ 16 ಸಾರಿ ನೋಡಿದ್ದೆ. 17ನೇ ಸಾರಿ ಸಿನಿಮಾ ನೋಡೋಕ್ಕೆ ನಮ್ಮ ತಾಯಿಯವ್ರನ್ನ ದುಡ್ಡು ಕೇಳಿದೆ. ಅವರು SSLC ಫೇಲ್ ಆಗಿ ಮನೇಲಿ ಕುಂತವ್ರಿಗೆಲ್ಲ ನಾನು ಸಿನಿಮಾಗೆ ದುಡ್ಡು ಕೊಡೋಕ್ಕಾಗಲ್ಲಪ್ಪ ಅಂತ ಬೈದರು. ಅವತ್ತು ಡಿಸೈಡ್ ಮಾಡಿದೆ, ಹೇಳಿದೆ, ನಾನು ಒಂದು ಸಿನಿಮಾನ ನಿರ್ಮಾಣ ಮಾಡಿ ನಿನ್ನ ಗಂಡನ ಕೈಯಿಂದನೇ ಕ್ಲಾಪ್ ಹೊಡಿಸ್ಲಿಲ್ಲ ಅಂದರೆ, ಸಿನಿಮಾ ಮುಹೂರ್ತಕ್ಕೆ ಕ್ಲಾಪ್ ಹೊಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಉಮೇಶ್ ಬಣಕಾರ್ ಅಲ್ಲ ಅಂತ ಹೇಳಿದವನು ಓದಿಗೆ ತಿಲಾಂಜಲಿ ಹಚ್ಚಿ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನನ್ನ ಕೈಯಲ್ಲಿ ಎಷ್ಟಿತ್ತು ಅಷ್ಟನ್ನು ನಾನು ಹ್ಯಾಂಡಲ್ ಮಾಡಿಕೊಂಡು, ನನ್ನ ಜೊತೆಯಲ್ಲಿ ಆವತ್ತಿನ ದಿವಸ ನಮ್ಮ ಚಿನ್ನೇಗೌಡರು ಅಂತ, ಈಗ ನಮ್ಮ S.A. ಚಿನ್ನೇಗೌಡರಲ್ಲ, ಇನ್ನೊಬ್ಬರು ಹುಲಿವಾನ್ ಚಿನ್ನೇಗೌಡರು ಅಂತ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅನ್ವರ್ ಅಂತ ಒಬ್ಬರಿದ್ದರು, ಅವರೆಲ್ಲ ಸೇರಿಕೊಂಡು ಒಂದು ಸಿನಿಮಾನ ನಿರ್ಮಾಣ ಮಾಡಿದೆ. ಅದು ಮಾಂಗಲ್ಯ ಸಾಕ್ಷಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದದ್ದು ಕೊನೆಗೆ ನನಗೆ ನಮ್ಮ ತಂದೆಯವ್ರಿಗೆ ಇಷ್ಟ ಇರಲಿಲ್ಲ. ಸಿನಿಮಾ ಬೇಡಯಾ, ನೀನು ಓದು, LLB ಮಾಡು ಅನ್ನೋ ಆಸೆ. ಆವಾಗ ಕೋಡಿ ಮಠದ ಸ್ವಾಮಿಗಳು ತಾಳೆ ಗರಿ ನಮ್ಮ ಮನೆಯಲ್ಲಿತ್ತು, ತೊಗೊಂಡು ಹೋಗಲಿಕ್ಕೆ ಅಂತ ಗುರುಗಳು ಮನೆಗೆ ಬಂದಿದ್ದರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರು,
ಪರದೆ ಮೇಲಿನ ಬೊಂಬೆ ಆಟಕ್ಕೆ ಜಯ. ಆವಾಗಲೇ ಆವತ್ತಿನ ಕಾಲದಲ್ಲಿ ಗುರುಗಳು ತಾಳೆಗರಿಂದ ನೀವು ಓದ್ಕೊಂಡು ಓಕೆ. ಮೊನ್ನೆ ಸಿಕ್ಕಿದ್ರು, ಹ್ಮ್ ಹ್ಮ್. ಶಾಮು ಶಿವಶಂಕರಪ್ಪ ಸಾಹೇಬರು ಮನೆಗೆ ಬಂದಿದ್ದರು. ಅವಾಗ ಜ್ಞಾಪಿಸ್ದೆ ನಾನು ಅದನ್ನು. ಪರದೆ ಮೇಲಿನ ಬೊಂಬೆ ಆಟಕ್ಕೆ ಜಯ, ನಿನ್ನ ಮಗ ನಿನ್ನ ಹೆಸರು ಏನು ಕೆಡಿಸಲ್ಲ, ಆಮೇಲೆ ನೀನು ಅನ್ಕೊಂಡಂಗೆ ಅವನೇನು ಕೆಡಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಿ ಬಿಟ್ಬಿಡು, ಅವ್ನು ಪಾಡಿಗೆ ಅವ್ನು ಬಿಟ್ಬಿಡು, ಅವ್ನು ಏನೋ ಮಾಡಲ್ಲ, ನಿನ್ನ ಹೆಸರು ಉಳಿಸ್ತಾನೆ ಅಂತ ಹೇಳಿದರು. ಅಲ್ಲಿಗೆ ಒಂದು ಚಿತ್ರರಂಗಕ್ಕೆ ನಿರ್ಮಾಪಕನಾಗಿ ಬಂದವನು. ಅದರಿಗಿನ ಮುಂಚೆ ಒಂದು 25 ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಸೂಪರ್. ಒಂದು ಆ ಡಿಸ್ಟ್ರಿಬ್ಯೂಷನ್ ಮಾಡೋ ಸಂದರ್ಭದಲ್ಲೂ ನಮ್ಮ ತಂದೆಯವ್ರ ಕಡೆಯಿಂದ ಒಂದು ಸಣ್ಣ ಸಮಸ್ಯೆ ಆಯಿತು. ಪೇಜರ್ ಇತ್ತು ಅವಾಗ. ಕಾಲ್ ಮಿ ಬ್ಯಾಕ್ ಇಮಿಡಿಯೇಟ್ಲಿ ಮಹಾದೇವ್ ಬಣಕಾರ್, ಕಾಲ್ ಮಿ ಬ್ಯಾಕ್ ಇಮಿಡಿಯೇಟ್ಲಿ ಮಹಾದೇವ್ ಬಣಕಾರ್. ಏನು ಹತ್ತ ಸಾರಿ ಬಡ್ಕೊಂಡು ಏನಪ್ಪ ಅಂತ ಓದೆ ಶಾಸಕರ ಭವನಕ್ಕೆ. 259 ನಮ್ಮ ತಂದೆಯವ್ರದ್ದು ರೂಮು. MLC ಇದ್ದರು, ಎಕ್ಸ್-MLA ಇದ್ದರು. ಕನ್ನಡ ಕಾವಲು ಸಮಿತಿ ಪಾಟೀಲ್ ಪುಟ್ಟಪ್ಪನವರು ಅಧ್ಯಕ್ಷರಾಗಿದ್ದರು, ನಮ್ಮ ತಂದೆಯವರು ಮೆಂಬರ್ ಆಗಿದ್ದರು. ಓದೆ, ಏನು ರೀ ಪಜಿ ಭಾಳಷ್ಟು ಸರಿ ಹಿಂಗೆ ಮೆಸೇಜ್ ಮಾಡಿದ್ರಲ್ಲ, ಏನು ವಿಚಾರ ಅಂದೆ. ನಾವಿಲ್ಲಿ ಕನ್ನಡ ಮತ್ತು ಕಾವಲು ಸಮಿತಿಯಿಂದ 180 ಸುತ್ತೋಲೆಗಳನ್ನು ಹೊರಡಿಸೇವಿ, ಆಡಳಿತ ಭಾಷೆಯಾಗಿ ಕನ್ನಡ ಜಾರಿಗೆ ಬರಬೇಕು ಅಂತ. ನೀನು ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಕತ್ತಿ ಅಂತ. ಹೌದಾ ಅಂದರು. ಓಕೆ ಓಕೆ. ನನ್ನ ಜೊತೆ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು ಅಂತ ಹಾಕಿ ಅವ್ರೇನು ಮಾಡಿಬಿಟ್ಟಿದ್ದಾರೆ, ವಿಶಾಲ ಆವಿಡೆ ಶ್ಯಾಮಲ ಅಂತ, ಪವನ್ ಪುತ್ರ ಪ್ರೊಡಕ್ಷನ್ಸು, ಆರ್ ಸೀತಾರಾಮ್ ರಾಜು ಅಂತ ಪ್ರೊಡ್ಯೂಸರು, ರಮ್ಯಾ ಕೃಷ್ಣ ಆ್ಯಂಡ್ ಪ್ರಕಾಶ್ ರಾಜ್ ಹೀರೋಯಿನ್ನು, ಕೋಡಿ ರಾಮಕೃಷ್ಣ ಡೈರೆಕ್ಟ್ರು, ಆವಿಡೆ ಶ್ಯಾಮಲ. ಆ ಸಿನಿಮಾ ಡಿಸ್ಟ್ರಿಬ್ಯೂಷನ್ನ ತಗೊಂಬಂದು ಕೆಳಗಡೆ ಏನು ಮಾಡ್ಬಿಟ್ಟು, ಅವತ್ತು ನನಗೆ ಗೊತ್ತಿಲ್ಲ, ಅಡ್ವರ್ಟೈಸ್ಮೆಂಟ್ ಫ್ರೈಡೇ ಏನು ಮಾಡಿಬಿಟ್ಟಿದ್ದಾರೆ, ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಉಮೇಶ್ ಬಣಕಾರ್ ಅಂತ ಹಾಕ್ಬಿಟ್ಟಿದ್ದಾರೆ. ಯಾರು, ನನ್ನ ಇನ್ನೊಬ್ಬ ಕುಮಾರ್ ಅಂತ ನನ್ನ ಫ್ರೆಂಡ್. ಅದನ್ನು ತಗೊಂಬಂದು ತೋರಿಸಿ, ನಾನು ಇಲ್ಲ ವಿಷಯ ಅದೇನೋ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು ಅಂದೆ. ತಗೊಳ್ಳ ಇದೇನಂತಾರೆ ಪೇಪರ್ನ, ಇದು ನೋಡಿಲ್ಲ ಕೆಳಗೆ ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಉಮೇಶ್ ಬಣಕಾರ್ ಅಂತ ಐತಿ, ನೀನು ದಯಮಾಡಿ ಪರಭಾಷೆಗಳಿಗೆ ನೀನೇನಾರ ಸಹಕಾರ ಕೊಟ್ಟು ಅದಕ್ಕೆ ನೀನೇನೋ ಮಾಡ್ತಿದ್ದೀಯ ಅನ್ನೋದಾದರೆ ನಾಳೆಯಿಂದ ನೀನು ಬರೀ ಉಮೇಶ್ ಆಗು, ಬಣಕಾರ್ ಬೇಡ, ಉಮೇಶ್ ಬಣಕಾರ್ ಆಗಬೇಡ. ನಾನು ಬೇಕಾದ್ರೆ ಅಫಿಡೌಟ್ ಮಾಡಿಸ್ತೀನಿ, ದಯಮಾಡಿ ನೀನು ಈ ಥರದ ವ್ಯವಸ್ಥೆಗಳಿಗೆ ನನ್ನ ಸಾಥಿಲ್ಲ, ನಾನು ನಿನಗೆ ಪ್ರೋತ್ಸಾಹ ಕೊಡೋಕ್ಕಾಗಲ್ಲ. ಇಮಿಡಿಯೇಟಾಗಿ ಬಂದು ಆ ಸಿನಿಮಾನ ನಾನು ಕೊಟ್ಬಿಟ್ಟೆ. ಅಂದರೆ ನನ್ನ ಪಾರ್ಟ್ನರ್ಗೇನೆ ಬೇಡಪ್ಪ ಬೇಡ, ಸುಮ್ಮನೆ ಯಾಕೆ ನಮ್ಮದನ್ನು ನೈತಿಕತೆಯೂ ಬೇಕಲ್ಲ, ನಾನು ಇಂಥವ್ರ ಮಗ, ನಾವು ಹಂಗೆ ನಾವು ಹಿಂಗೆ ಅನ್ನೋದು ಆಗಬಾರ್ದು ಅಂಥೇಳಿ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ನ ತಿಲಾಂಜಲಿ ಹಚ್ಬಿಟ್ಟೆ. ನಿರ್ಮಾಪಕನೂ ಆಗಿದ್ದೆ. ಅದಾದಮೇಲೆ ಇದು ಡಿಸ್ಟ್ರಿಬ್ಯೂಷನ್ನು ಮಾಡಿದೆ. ಅದಾದಮೇಲೆ ಒಂದು 6-7 ಥಿಯೇಟ್ರನ್ನ ಲೀಸಿಗೆ ತಗೊಂಡು ಥಿಯೇಟ್ರನ್ನ ನಡೆಸ್ತಾ ಇದ್ದೆ. ಕೋವಿಡ್ ಬಿಫೋರಿನೇ ಭಾಳಷ್ಟು ಚಿತ್ರರಂಗದ ಸ್ವಲ್ಪ ಏರುಪೇರುಗಳಾಗ್ತಾಯಿತ್ತು. ಬದಲಾಯಿತು, ನೆಗೆಟಿವ್ ಇಲ್ಲದಾಯಿತು, ಸೆಲ್ಯುಲಾರ್ಡ್ ಡಿಜಿಟಲ್ ಇದಾಯಿತು, ಡಿಜಿಟಲ್ ಆಯಿತು. ಡಿಜಿಟಲ್ ಆದಮೇಲೆ ಒಂದು ಕುಗ್ರಾಮ, ತುಮಕೂರಲ್ಲಿರ್ತಕ್ಕಂತಹದೋ ಕೋಲಾರಲ್ಲಿರ್ತಕ್ಕಂಥ ಒಂದು ಕುಗ್ರಾಮದಲ್ಲಿ ಅವನೊಂದು ಟೆಂಟ್ ನಡೆಸ್ತಾ ಇದ್ದ. ಅಲ್ಲಿರೋನು ನಿಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದು ಒಂದು ಪ್ರಿಂಟ್ನ ತೊಗೊಂಡು ಹೋದ ಅಂದರೆ ಮಿನಿಮಮ್ ಒಂದು 5-10 ಸಾವಿರ ಕೊಡೋನು, FH ಅಂತೇಳಿ ಫಿಕ್ಸೆಡ್ ಹೈರ್ ಅಂತ, ಅಥವಾ ರೆಂಟು ಅಂತ ಮಾತಾಡೋನು ನಿಮ್ಮ ಹತ್ರ ಪಬ್ಲಿಸಿಟಿ ತೊಗೊಂಡು ಪ್ರಿಂಟು ತೊಗೊಂಡು ಹೋಗಿ ಆ ಊರಿನ ಸುತ್ತಮುತ್ತಕ್ಕೂ ಒಂದು DR, ಒಂದು 2 ಶೀಟ್ರು, ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶ ಇರುತ್ತೋ ಅಲ್ಲೆಲ್ಲ ಅದನ್ನು ಅಂಟಿಸಿಸ್ಬಿಟ್ಟು ಅವ್ನಿಗೇನು ಲಾಭ ಬರುತ್ತೋ, ನೀವು ನಿಮ್ಗೆ 10 ಸಾವಿರ ರೂಪಾಯಿ FH ಕೊಟ್ಟಿದ್ರೆ ಅವನೊಂದು ವಾರ ಅದನ್ನು ಓಡಿಸಿ ಒಂದು 15-18 ಸಾವಿರ ದುಡಿತಿದ್ದ, 10 ಸಾವಿರ ನಿಮಗೆ ಕೊಟ್ಟಿರ್ತಿದ್ದ, ಒಂದು 6-7 ಸಾವಿರ ರೂಪಾಯಿ ಲಾಭ ಬರೋದು, ಕರೆಂಟ್ ಬಿಲ್ಲು ಅದು ಇದು ಕಟ್ಕೊಂಡು ಏನೋ ಜೀವನ ಮಾಡ್ಕೊಂಡು ಇದ್ದ. ಈ ಡಿಜಿಟಲೈಸ್ ಆದಮೇಲೆ ಏನಾಯಿತು, ಈ ಕಂಟೆಂಟ್ ಪ್ರೊವೈಡರ್ಸ್ ಅಂತ ಹೇಳಿದ್ದಾರೆ, ಆ ಕಂಟೆಂಟ್ ಪ್ರೊವೈಡರ್ಸ್ಗೆ ನೀವು 9,800 ಚಿಲ್ಲರೆ ಕಟ್ಟಬೇಕು. UFO, ಕ್ಯೂಬ್, ಸ್ಕ್ರಾಬಲ್ಲು, ಈಗೆಲ್ಲ ಕೆಲವು ಕಡಿಮೆ ಆಗಿದ್ದಾವೆ, ಕೆಲವರೆಲ್ಲ 6,000 ಚಿಲ್ಲರೆ 7,000 ಚಿಲ್ಲರೆ ಮಾಡ್ತಾಯಿದ್ದಾರೆ. ಸೊ ಇಷ್ಟನ್ನು ಫಸ್ಟು ನೀವು ಕಂಟೆಂಟ್ ಅಪ್ಲೋಡಿಂಗಿಗೇ ಕೊಟ್ಬಿಡ್ಬೇಕು. ಪ್ಲಸ್ ಡಿಸ್ಟ್ರಿಬ್ಯೂಟ್ರಿಗೆ ಏನು ಕೊಡ್ತೀರಿ, ಹೌದು, ಪಬ್ಲಿಸಿಟಿ ಏನು ಅಂತ ಮಾಡ್ತೀರಿ, ಕಲೆಕ್ಷನ್ ಏನು ಅಂತ ಬರುತ್ತೆ. ಈ ಇವು ಮೊಬೈಲ್ಗಳಲ್ಲಿ ಒಂದು ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್, ನಾನು ಕುಮಾರ್ ನಾಯಕ್ ನಮ್ಮ ಪ್ರತಿಯೊಬ್ಬ MP ಗಳಿಗೂ ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದವನ್ನು ಬರೆದಿದ್ದೀನಿ, ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ. ಅದನ್ನು ನಾನು ಪ್ರೊಜೆಕ್ಟ್ ಮಾಡಿರೋದು ಇಷ್ಟೇ ನೋಡಿ. ಈಗ ನಿನ್ನೆ UI ಅನ್ನೋ ಸಿನಿಮಾ ಫ್ರೀ ಆಫ್ ಕಾಸ್ಟಲ್ಲಿ ಎಂಟೈರ್ ಇದಕ್ಕೆ ಈಗ ಟೆಲಿಕಾಸ್ಟ್ ಆಗ್ತಾಯಿದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತಿರೋ ಗತಿ ಏನಾಗಬೇಕು. ಕಾಟೇರ
ಬಂತು. ಹ್ಮ್. ಎಲ್ಲ ದೊಡ್ಡ ದೊಡ್ಡ ಚಿತ್ರಗಳೇ ಟಾರ್ಗೆಟ್ ಅವ್ರದ್ದು. ಹೌದು. ಸಣ್ಣ ಪುಟ್ಟ ಸಿನಿಮಾಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸಣ್ಣ ಕಲಾವಿದರ ಚಿತ್ರಗಳನ್ನು ಹೌದು. ಅದು ಸಕ್ಸಸ್ ಆಯಿತು ಅಂತ ಗೊತ್ತಾದರೆ ಮಾತ್ರ ಅದನ್ನು ತೆಗೆದು ಯೂಟ್ಯೂಬಲ್ಲೋ ಇನ್ನೊಂದರಲ್ಲೋ ಹಾಕಿ ಕೂತ್ಕೊತಾರೆ. ನಾವು ಡಿಜಿಟಲ್ ಮೀಡಿಯಾದಲ್ಲಿ ಸೋಷಿಯಲ್ ಅಂದರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ. ಒಬ್ಬ ನಿರ್ಮಾಪಕ ತನ್ನ ಅಳಲನ್ನು ತೋಡ್ಕೊತಾರೆ. ನಿಜವಾಗ್ಲೂ ಒಂಥರ ಬೇಜಾರಾಗ್ತಾ ಇರುತ್ತೆ. ಯಾಕಂದರೆ ಒಂದು ಸಿನಿಮಾ ಅನ್ನುವಂಥದ್ದು ಇಟ್ಸ್ ನಾಟ್ ಈಸಿ ಸರ್. ಇನ್ನು ಎಲ್ಲವನ್ನ ಸೇರಿಸ್ಬೇಕಾಯಪ್ಪ. ಎಲ್ಲವನ್ನು ಡೈರೆಕ್ಟ್ರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ಪ್ರತಿಯೊಂದು ಲೊಕೇಶನಿಂದ ಹಿಡಿದು ಒಂದೆಲ್ಲ ಸಿನಿಮಾ ಮಾಡ್ಬೇಕಂದ್ರೆ ಅದನ್ನ ಕಷ್ಟ ಅದನಿಗೆ ಗೊತ್ತಿರ್ತದೆ. ನಾವು 2 ಅವರಲ್ಲಿ ಸಿನಿಮಾ ಹೇಳ್ಬಿಡ್ತೀವಿ ನಾವು, ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಬಟ್ ಆ ಸಿನಿಮಾ ಪ್ರೊಸೆಸ್ಸನ್ನು ತೊಗೊಂಡು ಹೊರಗಡೆ ಬಂದಾಗ ಆ ಅಪ್ಪನಿಗೆ ಥಿಯೇಟರ್ಗಳ ಸಮಸ್ಯೆ ಇರಬಹುದು, ಅದನ್ನು ಬರುವಂಥ ರಿಟರ್ನ್ಸ್ ಇರ್ಬೋದು, ಥಿಯೇಟರ್ಗಳ ಸಮಸ್ಯೆ ಇರ್ಬೋದು, ಈ ಪರಭಾಷೆಗಳ ಹಾವಳಿ ಇರ್ಬೋದು. ಇವನ್ನ ಎಲ್ಲವನ್ನ ಕುರಿತಾಗಿ ನೋಡಿದಾಗ ನಾವು ಒಬ್ಬ ನಿರ್ಮಾಪಕನಿಗೆ ಈ ಸಿನಿಮಾ ರಂಗ ಮುಂದಿನ ಸ್ಥಿತಿ ಹಿಂಗಿರುತ್ತೆ ಅಂತ ಒಂದು ಯಕ್ಷ ಪ್ರಶ್ನೆಯಾಗಿ ಎಲ್ಲರಲ್ಲೂ ಕಾಡ್ತಾ ಇರುವಂಥದ್ದು ಇದು. ಒಂದು ಪ್ರಿಂಟ್ ಮಾಧ್ಯಮ ದೊಡ್ಡ ಪತ್ರಿಕೆಯಲ್ಲಿ ಈಗೊಂದು 2 ತಿಂಗಳ ಕೆಳಗಡೆ, 2.5 ತಿಂಗಳ ಕೆಳಗಡೆ ಇದೇ ಪೈರಸಿ ವಿಚಾರಕ್ಕೆ ಬಂದಾಗ ನಾನೊಂದು ವಿಚಾರವನ್ನು ಹೇಳಿದ್ದೆ. ಒಂದು ಕಡೆ ಕಂಗಾಲಾಗಿರ್ತಕ್ಕಂತಹ ಚಿತ್ರಮಂದಿರದ ಮಾಲೀಕರು, ಇನ್ನೊಂದು ಕಡೆ ಹಾಕಿದ ಬಂಡವಾಳದಲ್ಲಿ 10 ನಯಾ ಪೈಸನೂ ವಾಪಸ್ ಬರದೇ ಇರತಕ್ಕಂತಹ ನಿರ್ಮಾಪಕರುಗಳು, ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಏನಯ್ಯ ಮಾಡೋದು ಅಂತ ಹೇಳ್ಬಿಟ್ಟು ಆಕಾಶ ನೋಡ್ಕೊಂಡು ಕೂತಿರ್ತಕ್ಕಂಥ ಹಂಚಿಕೆದಾರರು. ಇವರು 3 ಜನನೂ ಒಂದು ಚಿತ್ರರಂಗದ ಆಧಾರ ಸ್ತಂಭಗಳು. ಹೌದು. ಇನ್ನು ಕಲಾವಿದರುಗಳು ಅವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಎಲ್ಲ ವ್ಯೂ ಪಾಯಿಂಟಲ್ಲಿ ಎಲ್ಲರೂ ಬೇಕಾದವ್ರೇನೆ. ಯಾವಾಗ ನಿಮಗೆ ತೊಡಗಿಸಿದ ಹಣ ವಾಪಸ್ಸೇ ಬಂದಿಲ್ಲ ಅನ್ನೋ ಅಂಥ ಒಂದು ವಾತಾವರಣ ಸೃಷ್ಟಿಯಾದರೆ ಯಾವ ಹಂತಕ್ಕೆ ಬಂದು ನಿಂತ್ಕೋಬೋದು ಅನ್ನೋದನ್ನ ಮಾತಾಡ್ತಾ ಇಂಟರ್ವ್ಯೂನಲ್ಲಿ ಹೇಳಿದ್ದೆ. ಅದು ನಮ್ಮ ತಂದೆಯವ್ರದೇ ವಚನ. ಇವತ್ತಿನ ನಾನು ಚಿತ್ರರಂಗವನ್ನು ಅವತ್ತು ನಮ್ಮ ತಂದೆ ಸಮಾಜಕ್ಕೆ ಹೋಲಿಸಿ ಬರೆದಿದ್ದರು. ಇವತ್ತಿನ ಸಮಾಜ ಯಾವ ಮಟ್ಟದಲ್ಲಿದೆ, ಯಾವ ಹಂತದಲ್ಲಿದೆ, ಯಾವ್ಯಾವ ವರ್ಗದವರು ಏನೇನಾಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು ಕೊಟ್ಟು, ಅಂದರೆ ಒಂದು ಅನಿಸಿಕೆ ಆಧಾರದ ಮೇಲೆ ಮಾಡಿದರು. ಈ ಸಮಾಜವನ್ನು ಒಂದು ಸುಂದರವಾದಂಥ ಹೆಣ್ಣಿಗೆ ಹೋಲಿಸಿದರು. ಗಂಡ ಸತ್ಯನು, ಅತ್ತೆ ಅರೆಹುಚ್ಚಿ, ಮಾವಂಗೆ ಇಳಿವಯವು, ನಾದಿನಿ ಅಳಿಮನದವಳು, ಮನೆ ಆಳು ಕೊಳ್ಳೆ ಹೊಡೆಯುವ ಕಳ್ಳ, ರೂಪವೆಂಬುದಕ್ಕೆ ಕೊರತೆ ಇಲ್ಲ, ಗಂಡ ಸತ್ಯನೆಂದು ಕಂಡವರ ಕಣ್ಣು, ಇಂತಿಪ್ಪ ಎನ್ನಿರುವು ನಾನು ಒಟ್ಟಾವಿನಲ್ಲಿ ಬದುಕಲಿ ಹೇಳ ಎನ್ನವರ ಗುರು ಶಿವಕುಮಾರ ಪ್ರಭುವೇ. ಎಲ್ಲ ಹಂತದಲ್ಲೂ ಈ ಥರದ ಒಂದು ಸುಂದರವಾದಂಥ ಹೆಣ್ಣಿಗೆ ಗಂಡ ಸತ್ತೋಗ್ಬಿಟ್ಟಾನೆ, ಅತ್ತೆ ಅರೆಹುಚ್ಚಿ, ಮಾವಂಗೆ ಇಳಿವಯವು, ನಾದಿನಿ ಅಳಿಮನದವಳು, ಮನೆ ಆಳು ಕೊಳ್ಳೆ ಹೊಡೆಯುವ ಕಳ್ಳ, ರೂಪವೆಂಬುದಕ್ಕೆ ಕೊರತೆ ಇಲ್ಲ, ಗಂಡ ಸತ್ಯನೆಂದು ಅಕ್ಕಪಕ್ಕದವ್ರದಲ್ಲ ಕಣ್ಣು, ಇಂಥ ಒಂದು ಟಾವಿನಲ್ಲಿ ನಾನು ಆ ಟಾವಿನಲ್ಲಿ ಬದುಕಲಿ ಹೇಳ ಎನ್ನವರ ಗುರು ಶಿವಕುಮಾರ ಪ್ರಭುವೇ ಅಂತೇಳಿ ನಮ್ಮ ತಂದೆಯವ್ರದ್ದು ಅಂಕಿತ ನಾಮ ಅದು ಅಂಕಿತ ಇದು ಎನ್ನವರ ಗುರು ಶಿವಕುಮಾರ ಪ್ರಭುವೇ. ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಅದು ಭಾಳ ವರ್ಷಗಳಿಂದ ಅದು ಕನೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಈಗ ಸೂಕ್ತವಾಗಿ ಲೇಟೆಸ್ಟಾಗಿ ಮೊನ್ನೆ ಒಂದು ಮಾಧ್ಯಮಕ್ಕೆ ಹೇಳಿದ್ದೀನಿ, ಬಡತನದ ಬುತ್ತಿಯ ಬಾಯಲ್ಲಿ ಕಚ್ಚಿಕೊಂಡು ಹಳ್ಳದ ದಡವ ಸೇರಿದ ನಾಯಿ ನೀರಿನಲ್ಲಿ ತನ್ನ ಪ್ರತಿಬಿಂಬವ ಕಂಡು ಬೊಗಳಿದಂತಾಯಿತಯ್ಯ ಎನ್ನಿರುವು ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ. ಬಡತನದ ಬುತ್ತಿನ ಬಾಯಲ್ಲಿ ಕಚ್ಕೊಂಡ ನಾಯಿ ಹಳ್ಳದ ದಡವ ಸೇರಿ ನೀರಿನಲ್ಲಿ ತನ್ನ ಪ್ರತಿಬಿಂಬವ ಕಂಡು ಬೊಗಳಿದಂತಾಯಿತಯ್ಯ ಎನ್ನಿರುವು, ಬಾಯಲ್ಲಿ ಆ ಬಡತನದ ಬುತ್ತಿ ಇತ್ತಲ್ಲ ಅದು ಬಾವಿ ಒಳಗಡೆ ಬಿದ್ದೋಗ್ಬಿಡ್ತು ಅಂತ. ಅದು ನಮ್ಮ ತಂದೆಯವ್ರದ್ದೇ ವಚನ. ಅದಕ್ಕೆ ನಾವು ಏನಾದರೂ ಮಾಡಿ ಸರಿಪಡಿಸ್ಬೇಕು ಅನ್ನೋ ಕಾರಣಕ್ಕೆ ರೀಸೆಂಟಾಗಿ ಎಲ್ಲ MP ಗಳಿಗೆ ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದ ಬರೆದೆ. ಆ ಕಾಗದ ಬರೆದಂಥ ಸಂದರ್ಭದಲ್ಲಿ ನನಗೆ ರಾಯಚೂರಿನ ನಮ್ಮ MP ಸಾಹೇಬರು ವಾಪಸ್ ನನಗೊಂದು ಲೆಟ್ರ್ ಬರೆದಿದ್ದಾರೆ. ಅವರು ನನ್ನ ಮನವಿ ಏನಿತ್ತು, ಕಾಗದದ ಒಕ್ಕಣೆ ಏನಿತ್ತು ಅಂದರೆ, ಇಡೀ ಈ ಒಂದು ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ಮತ್ತು ಇನ್ನುಳಿದಂಥ ಬಹಳಷ್ಟು ಜನ ಆ್ಯಪ್ಗಳಲ್ಲಿ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಅಷ್ಟೂ ಚಿತ್ರಗಳನ್ನು ಬಿತ್ತರಿಸ್ಕೊಂಡು, ಪೈರಸಿ ಅಂದರೆ ಅನಧಿಕೃತವಾಗಿ ಬಿತ್ತರಿಸಿ ಚಿತ್ರರಂಗಗಳನ್ನು ಮುಚ್ಚುವಂಥ ಹಂತಕ್ಕೆ ತಂದಿರೋದು ಸಾಲದು ಅಂತ ಹಾಕಿದ ಬಂಡವಾಳ 10 ರೂಪಾಯಿನೂ ವಾಪಸ್ ಬರ್ದೇ ನಿರ್ಮಾಪಕ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಏನಿದೆ, GST ಮೂಲಕ ಏನು ಬರ್ತಕ್ಕಂಥ ವರಮಾನ ಇದೆ, ಆ ವರಮಾನಕ್ಕೆ ಕಡಿವಾಣ ಆಗಿದೆ. ದಯಮಾಡಿ ತಾವು ಈ ವಿಚಾರದಲ್ಲಿ ಇದು ಲೋಕಸಭೆಯಲ್ಲಿ ದನಿ ಎತ್ತಬೇಕು ಅಂಥೇಳಿ ನಾನು ಏನು ಕಾಗದ ಬರೆದಿದ್ದೆ ಅದಕ್ಕೆ ಅವರು ದನಿ ಎತ್ತಿದ್ದಾರೆ. ಎಲ್ಲಿ
ಲೋಕಸಭೆಯಲ್ಲಿ. ಯಾರು ನಮ್ಮ ರಾಯಚೂರು MP ಓಕೆ. ಕುಮಾರ್ ನಾಯಕ್ ಸಾಹೇಬ್ ಅವರು ಮಾತಾಡಿ ಅಲ್ಲಿ ಒತ್ತಾಯ ಮಾಡಿ ಈ ರೀತಿ ಆಗಿದೆ, ಚಿತ್ರರಂಗದ ಅವನತಿಗೆ ಆಗ್ತಾ ಇದೆ ಅಂತೇಳಿ. ಹಾಗೆ ಹೇಳಿದಾಗ INB ಮಿನಿಸ್ಟ್ರು, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರು ಅವರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಇವತ್ತಿನ ಕಾಪಿರೈಟ್ ಆ್ಯಕ್ಟ್ ಏನಿದೆ ಅದರ ಉಲ್ಲಂಘನೆ ಆದರೆ ಆ ಉಲ್ಲಂಘನೆ ಯಾರು ಮಾಡ್ತಾರೋ ಅವರ ವಿರುದ್ಧ ನಾವೇನು ಈಗ ಅಮೆಂಡ್ಮೆಂಟ್ ಆಗಿದೆ ಲೋಕಸಭೆಯಲ್ಲಿ ಯಾವುದ್ರದ್ದು ಕಾಪಿರೈಟ್ ಆ್ಯಕ್ಟ್ದು 1952 ಇಂದ ಈಗ 23ನಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅದರ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ನಮ್ಮ MP ಸಾಹೇಬರಿಗೆ. ಈ ಕೂಗು ಇಲ್ಲಿದು ಒಂದೇ ಅಲ್ಲ ಸರ್. ಹೌದು ಹೌದು ಹೌದು. ಚೆನ್ನೈನಲ್ಲಿ ನಾನು ಈ ಸಂದರ್ಭದಲ್ಲಿ ದಿವಂಗತ ಜಯಲಲಿತಾ ಮೇಡಮ್ ಅವ್ರನ್ನ ನಾನು ಜ್ಞಾಪಿಸ್ಕೊಳ್ಳೇಬೇಕು. ಅವರು ಬಡಬಗ್ಗರಿಗೂ ಚಿತ್ರ ನೋಡೋದಕ್ಕೆ, ಅಂದರೆ ಒಂದು ಲಾವಿಶ್ಯಾಗಿ ಸಿನಿಮಾ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಫ್ರಂಟ್ 2 ರೋಲಲ್ಲಿ 10 ರೂಪಾಯಿ ಟಿಕೆಟ್ ಮಾಡಿದರು. ಆಯಿತಾ, ಪೈರಸಿ ವಿರುದ್ಧ ಗೂಂಡಾ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೇ ಸ್ವಂತಕ್ಕೊಂದು ಇದನ್ನು ಮಾಡಿಕೊಂಡ್ರು. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಮುಖ್ಯಮಂತ್ರಿಗಳು 16ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ನಾನು ವಾಣಿಜ್ಯ ಮಂಡಳಿನಲ್ಲಿ ಉಪಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಸಾರಗೋವಿಂದವರು ಅಧ್ಯಕ್ಷರಾಗಿದ್ದರು. ಮುಖ್ಯಮಂತ್ರಿಗಳು ಒಂದು ಮನವಿ ಕೊಟ್ವಿ, ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶುಕ್ರವಾರ ಶನಿವಾರ ಭಾನುವಾರ 1000, 750, 1500, 2000, 2500 ಈ ಥರ ಹವ್ಯಾತವಾಗಿ ಟಿಕೆಟ್ಗಳ ದರವನ್ನು ಏರಿಸ್ತಾರೆ. ಆ್ಯಂಡ್ ಒಂದು ಪಾಪ್ಕಾರ್ನ 200 ರೂಪಾಯಿಗೆ ಮಾರ್ತಾರೆ, ಒಂದು ಬಾಟ್ಲ್ ನೀರು 100 ರೂಪಾಯಿ ಆಗುತ್ತೆ. ಸೊ ಇಂಥ ಒಂದು ವಾತಾವರಣದಲ್ಲಿ ಜನ ಥಿಯೇಟ್ರ್ಗಳಿಗೆ ಎಲ್ಲಿಂದ ಬರ್ತಾರೆ? ಇವತ್ತು ಯಾವುದೋ ಒಬ್ಬ ದೊಡ್ಡ ನಟನ ಚಿತ್ರ ಬಂತು ಅಂದರೆ 1500 ರೂಪಾಯಿ ಕೊಟ್ಟು ಬಂದುಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅದು 15 ದಿವಸ ಆದಮೇಲೆ ಅಲ್ಲಿ ನನ್ನ ಯಾವುದೋ ಒಬ್ಬ ಹೊಸ ನಿರ್ಮಾಪಕನ ಚಿತ್ರ ಬರುತ್ತೆ, ಹೊಸ ನಟನ ಚಿತ್ರ ಬರುತ್ತೆ. ಥಿಯೇಟ್ರಿಗೆ ಹೋದರೆ 1500 ರೂಪಾಯಿ ಚಾರ್ಜ್ ಮಾಡ್ತಾರಪ್ಪ, ಯಾಕೆ ಬೇಕು ಅಂತ ಜನ ಥಿಯೇಟ್ರ್ ಒಳಗಡೆ ಬರೋದೇ ಇಲ್ಲ. ಸೊ ಈ ಥರದೊಂದು ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ದಯಮಾಡಿ ಟಿಕೆಟ್ಗಳ ಮೇಲೆ ನಿಗದಿತವಾದಂಥ ದರವನ್ನು ನಿಗದಿಪಡಿಸಬೇಕು ಸರ್ ಅಂತ ಹೇಳಿ ನಾವು ಮನವಿ ಮಾಡಿಕೊಂಡಾಗ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಅದನ್ನು ಓಕೆ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಯಾವುದೇ ಕಾರಣಕ್ಕೂ 200 ರೂಪಾಯಿ ಮೇಲೆ ನೀವು ಟಿಕೆಟ್ನ ಇಡಾಗಿಲ್ಲ ಅಂತ. ಆದರೆ ಮಲ್ಟಿಪ್ಲೆಕ್ಸ್ನ ಮಹಾಶಯರು, ಸಿಂಗಲ್ ಥಿಯೇಟ್ರವಲ್ಲ, ಮಲ್ಟಿಪ್ಲೆಕ್ಸ್ನ ಮಹಾಶಯರು ಅವರು ಕೋರ್ಟ್ಗೆ ಹೋದರು. ಅದರಲ್ಲೊಂದು ಸಣ್ಣ ಅವಘಡ ಆಗಿತ್ತು. ಅದು ನಾವು ಕಾನೂನು ಗೃಹ ಇಲಾಖೆಗೆ ಕೊಡಬೇಕಾದಂಥ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಬಿಟ್ಟಿದೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ. ಸೊ ಅದರಿಂದ ಅದು ರಾಂಗ್ ಹೋಗಿದೆ ಅಂತ ಹೇಳಿಬಿಟ್ಟು ಕೋರ್ಟಲ್ಲಿ ಸ್ಟೇ ಸಿಕ್ತು. ಸೊ ಈ ಥರದ ಅವ್ಯವಸ್ಥೆಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೋರ್ಟ್ಗೆ ಹೋದ ತಕ್ಷಣ ಕೋರ್ಟಲ್ಲಿ ಇದೆಯಲ್ಲ ಅಂತ ಸುಮ್ಮನಾದರೂ. ಈಗ ಮೊನ್ನೆ ಈ ನಮ್ಮ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿನ ಮುಖ್ಯಮಂತ್ರಿಗಳನ್ನ ಇಲ್ಲಿ ಆಹ್ವಾನ ಮಾಡಿದ್ವಿ, ಬಂದಿದ್ದರು. ಸರಿಸುಮಾರು 2 ಗಂಟೆಗಳ ಕಾಲ ಕೂತ್ಕೊಂಡ್ರು, ಅಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೇಳಿದ್ರು, ನೀವುಗಳೆಲ್ಲ ಬನ್ನಿ, ಅದು ಏನಿದೆಯೋ ಅವಾಗೇನು ಅವಘಡ ಆಗಿದೆಯೋ ಅದನ್ನು ಸರಿಪಡಿಸೋಣ, ಇನ್ನು ಉಳಿದಾಗೆ ಒಟ್ಟಾರೆ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ನನ್ನ ಕೈಯಿಂದ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲವನ್ನೂ ಮಾಡ್ತೀನಿ, ಬನ್ನಿ, ಅರ್ಧ ಗಂಟೆ ಅಲ್ಲ 1.5 ಗಂಟೆ ಕೂತ್ಕೊಳ್ಳೋಣ, ಯಾವುದನ್ನ ಒಂದು ದಿವಸ ಸಂಡೇ ಬನ್ನಿ ಅಂತಲೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದಾದಮೇಲೆ ಮುಂದೆ ನಮ್ಮ ಇಂಡಸ್ಟ್ರಿಗೆ ಅಂದರೆ ಚಿತ್ರರಂಗಕ್ಕೆ ಉಳಿಗಾಲ ಇರುವಂಥದ್ದು ಇದೆಯಾ ಅಂತ ನನ್ನ ಒಂದು ಪರ್ಸ್ನಲ್ ಒಂದು ಭಾವನೆ. ಸಿನಿಮಾದವ್ರು ಸಾಯ್ತಾರೆ ಸರ್, ಸಿನಿಮಾ ರಂಗ ಸಾಯಲ್ಲ ಸರ್. ಸಿನಿಮಾದಲ್ಲಿ ಇದ್ದವ್ರು ಹೋಗ್ತಾ ಇರ್ಬೋದು, 100%. ಜಗತ್ತಿನ ನಿಯಮ ಅದು. 100%. ಯಾರು ಇಲ್ಲಿ ಮಳೆ ಹೊಡ್ಕೊಂಡಿರೋಕ್ಕಾಗಲ್ಲ. ಹೊಸದಾಗಿ ತಿರುಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಕ್ಕಂಥವ್ರು ಬರ್ತಾನೆ ಇರ್ತಾರೆ, ಅಥವಾ ಅದು ನಡೀತಾನೆ ಇರ್ತದೆ. ನಿಮಗೆ ಮನೋರಂಜನೆ ಅನ್ನೋದು ನಿಂತ್ಕೊಳ್ಳಲ್ಲ. ಈಗ ಥಿಯೇಟ್ರ್ಗಳು 1600ರಿಂದ 1000ಕ್ಕೆ ಬಂತು, 1000ದಿಂದ 750ಕ್ಕೆ ಬಂತು, 750ದಿಂದ ಈಗ 460ಕ್ಕೆ ಬಂದಿದೆ. ಇನ್ನೊಂದು 3 ತಿಂಗಳು ಹೋದರೆ ಇನ್ನೂ 250 ಥಿಯೇಟ್ರ್ಗಳು ಬಂದಾಗ್ತವೆ. ಅದು ನನಗೆ ಗೊತ್ತು. ಅದಕ್ಕೆ ಬೇಕೋ ಟೆಕ್ನಾಲಜಿ ಇದೆಯಲ್ಲ ಸರ್, ಅದನ್ನು ನಮ್ಮವ್ರು ಬಳಸ್ಕೋಬೇಕಲ್ಲ ಸರ್. ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ, ನಿಮ್ಮದೇ ಆದಂಥ ಒಂದು OTT ಮಾಡಿ. ಕರೆಕ್ಟ್. ಅಪ್ಲೋಡಿಂಗ್ಗಳನ್ನ UFO ಕ್ಯೂಬ್ ನಾವು ಏನು ಚೆನ್ನಾಗಿ ಹೋಗ್ತಾ ಇದ್ದೀವಿ. ತಾಂತ್ರಿಕ ಮತ್ತು ವಿಜ್ಞಾನ ಸಂಸ್ಥೆ ಇದೆಯಲ್ಲ ಸರ್, ನಿಮ್ಮದು ಇಲಾಖೆ ಇದೆಯಲ್ಲ ಸರ್, ಕೇರಳದಲ್ಲಿ ಮಾಡಿದಾರಲ್ಲ ಸರ್, ಮಾಡಿ ಸರ್. ನಾವು ಯಾಕೆ ಸರ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು? ಇದರಿಂದ 1000 ಕೋಟಿ ಪರರ ಪಾಲಾಗ್ತಾ ಇದೆಯಲ್ಲ ಸರ್. 100%. ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಅಂತಲೇ ಇಲಾಖೆ ಮಾಡಿದ್ದೀರಿ, ಆ ಇಲಾಖೆ ನನ್ನ ಅಂಡರಲ್ಲಿದ್ದೇನೆ. ಇದನ್ನು ಮಾಡಿ, ಅಪ್ಲೋಡಿಂಗು ಮಾಡಿ, ನೀವೇ ಒಂದು OTT ಮಾಡಿ. ಆಮೇಲೆ ಚಿತ್ರಮಂದಿರಗಳನ್ನು ನೀವೇ ಇದು ಮಾಡಿ ಕಂಟ್ರಿ ಪ್ರೈವೇಟ್ನವ್ರಿಗೆ ಬಿಟ್ಕೊಡಿ. ಈಗ ನೀವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ತುಂಬ ಜಾಗಗಳಿದ್ದಾವೆ, ಅವನ್ನೆಲ್ಲ ರಿನೋವೇಷನ್ ಮಾಡ್ಕೊಂಡು ಹೋದರೆ ವರ್ಕೌಟ್ ಆಗುತ್ತಲ್ವಾ. ಆಮೇಲೆ ಕಡಿಮೆ ದರ ಇರುತ್ತಲ್ವಾ,
ರಾಜ್ಯ ಸರ್ಕಾರದ್ದಲ್ವಾ? ಹೌದು, ನಿಗದಿತ ಎಮ್ ಆರ್ ಪಿನಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದಲ್ವಾ? ಹ್ಮ್. ಸೊ ಈಗ ಪ್ರೈವೇಟ್ನವರು ನಾನು ನೀವು ಮಾಡ್ಕೊಂಡು ಹೋದ್ರೆ ತಾನೇ ನಾವು ನಿರ್ಮಾಪಕರು ಹೇಳಿದ್ರು ಅಂತ ರೈಸ್ ಮಾಡ್ಕೊತೀವೋ ಅಥವಾ ನಾವೇ ಸಂಪಾದನೆ ಮಾಡಬೇಕು ಅಂತ ಮಾಡ್ಕೊತೀವಿ. ಅಲ್ಲಿ ಅದಕ್ಕೆ ಅವಕಾಶ ಇರಲ್ಲ. ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸಬೇಕು ಅನ್ನೋದಾದರೆ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಧೀರ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಇದು ಸಾಧ್ಯ. ಪ್ರಪಂಚದಲ್ಲಿ ನಡೀತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ, ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ನೀವು ಆ ಟೆಲಿಗ್ರಾಮನ್ನು ಆ್ಯಪಿನ ಮೊರೆ ಹೋಗಿದ್ದೀರಿ, ನಿಜ. ಅದು ನಿಮ್ಮ ಸಮಾಜಕ್ಕೆ, ನಿಮ್ಮ ಪಾಲಿಟಿಕ್ಸ್ಗೆ, ನಿಮ್ಮ ಬದುಕಿಗೆ ಅದು ಪೂರಕವಾಗಿ ಆಗಿರ್ಬೋದು ಸ್ವಾಮಿ. ಬಟ್ ನಮ್ಮ ಚಿತ್ರರಂಗಕ್ಕೆ ಮಾರಕವಾಗಿದೆಯಲ್ಲ, ಅದನ್ನು ಯಾಕೆ ನೋಡ್ತಾ ಇಲ್ಲ ನೀವು? ಕೋಟ್ಯಾಂತರ ರೂಪಾಯಿ ಬಂಡವಾಳ. ಈಗ ನೋಡಿರಿ, ನೆನ್ನೆ ನಾನು ನಮ್ಮ ಪಬ್ಲಿಕ್ ಟಿ ವಿ ನಮ್ಮ ಮನೋಹರ್ ನಾಯ್ಡು ಸಾಹೇಬರಿಗೆ ನಾನು ನೆನ್ನೆ ಕಳಿಸಿದ್ದೀನಿ, ಮೆಸೇಜ್ ಮಾಡಿದ್ದೀನಿ. ಈ ಒಂದು ಇದರಲ್ಲಿ ಆ್ಯಪಲ್ಲಿ ನೀವು ಹೋದರೆ ನಿಮ್ಮ ಸಿನಿಮಾನ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೋಡ್ಬೋದು. ಅಂದಮೇಲೆ ಅವರ 106 ಕೋಟಿ ರೂಪಾಯಿ ಬಂಡವಾಳದ ಗತಿ ಏನು ಸರ್? ಯಾರು ಸರ್ ಜವಾಬ್ದಾರಿ? 10 ರೂಪಾಯಿ ಇವತ್ತು ಯಾರನ್ನ ಕೇಳಿದ್ರೆ ಅವನು 10 ಸಾರಿ ಯೋಚನೆ ಮಾಡ್ತಾನೆ ನಿಮ್ಗೆ 10 ರೂಪಾಯಿನ ಕೊಡೋದಕ್ಕೆ, ಅಲ್ವಾ? ಸೊ ಇಂಥ ಒಂದು ಪರಿಸ್ಥಿತಿಗಳು. ಆಮೇಲೆ ಇದರಲ್ಲಿ ಬರೀ ಪೈರಸಿ ಒಂದೇ ಅಲ್ಲ ಸರ್ ಜಿ ಎಸ್ ಟಿ ಇದೆಯಲ್ಲ ಸರ್, ಜಿ ಎಸ್ ಟಿನೂ ನಮಗೆ ಎಷ್ಟು ಮಾರಕವಾಗಿದೆ ಅಂತ ಗೊತ್ತಾ ಸರ್? ಇದನ್ನು ರೆಡಿ ಮಾಡಿಕೊಂಡ್ರೆ ಇದು ನಿಮ್ಮ ಹತ್ರ ನಾನು ಪರ್ಚೇಸ್ ಮಾಡ್ತೀನಿ ಸರ್. ಪರ್ಚೇಸ್ ಮಾಡಿದ್ರೆ ಇದ್ರದ್ದೇನಪ್ಪ 250 ರೂಪಾಯಿ 300 ರೂಪಾಯಿ ಕೊಟ್ಬಿಡ್ತೀನಿ, ಮುಗಿದೋಯ್ತು ಸರ್. ಜಿ ಎಸ್ ಟಿ ಎಂಡ್ ಸರ್. ನಮ್ಮ ಸಿನಿಮಾ ರಂಗದ ಜಿ ಎಸ್ ಟಿ ಹಂಗಲ್ಲ ಸರ್. ಈಗ ಹೊತ್ತೊಂದು ನಾನು ಮುಹೂರ್ತ ಮಾಡ್ತೀನಿ ಸರ್, ನಾಳೆ ಬೆಳಿಗ್ಗೆ ನನ್ನ ಸಿನಿಮಾದ ಮುಹೂರ್ತ ಸರ್. ಆ ಮುಹೂರ್ತಕ್ಕೆ ನಿಂಬೆಹಣ್ಣು ತರ್ತೀನಲ್ಲ ಸರ್, ಇಲ್ಲಿ ರಿಲಯನ್ಸಿಂದ ನಿಂಬೆಹಣ್ಣು ತಂದರೆ ಅದಕ್ಕೂ ಜಿ ಎಸ್ ಟಿ ಕಟ್ಟಬೇಕು ಸರ್. ಒಂದು ಬಾಟ್ಲ್ ನೀರು ತರ್ತೀನಲ್ಲ ಸರ್, ಅದಕ್ಕೂ ಕಟ್ಟಬೇಕು ಸರ್. ಬಂದವ್ರಿಗೆ ನೀರು ಕೊಡಬೇಕು, ಊಟ ಕೊಡಬೇಕು, ಕಾಫಿ ಟೀ ಕೊಡಬೇಕು, ಟಿಫನ್ ಕೊಡಬೇಕು, ಶಾಮಿಯಾನ ಹಾಕ್ಬೇಕು, ಕ್ಯಾಮ್ರಾ ತಂದ್ಕೋಬೇಕು, ಅದಕ್ಕೆ ಹಾರ್ಡ್ ಡಿಸ್ಕ್ ಇರಬೇಕು, ಆಮೇಲೆ ಕಲಾವಿದರು ಬರಬೇಕು, ತಂತ್ರಜ್ಞಾನರು ಬರಬೇಕು, ತಾಂತ್ರಿಕ ವರ್ಗದವರು ಬರಬೇಕು, ಎಲ್ಲರೂ ಬರಬೇಕು, ಎಲ್ರಿಗೂ ಪೇಮೆಂಟ್ ಕೊಡಬೇಕು ಸರ್, ಎಲ್ರಿಗೂ ಜಿ ಎಸ್ ಟಿ ಕಟ್ಟಬೇಕು ಸರ್. ಇದು ಚಿತ್ರರಂಗ ಸರ್. ಆಮೇಲೆ ನಿಮ್ಮ ಮನೆಯಲ್ಲಿ ಶೂಟಿಂಗ್ ಮಾಡಿದ್ರೆ ನಿಮ್ಮ ಮನೆಯವ್ರಿಗೂ ಕೂಡ ನಾನು ಕಟ್ಟಿದ ಹಣಕ್ಕೆ ಜಿ ಎಸ್ ಟಿ ಕಟ್ಟಬೇಕು ಸರ್. ಇದು ಜಿ ಎಸ್ ಟಿ ಅಂತಕ್ಕಂಥದ್ದು. ಒಂದು ನಿಂಬೆಹಣ್ಣಿಂದ ನೀವು 150 ದಿವಸ ಶೂಟ್ ಮಾಡಿದ್ರೆ ಆ 150 ದಿವಸ ಶೂಟಿಂಗ್ ಚಿತ್ರೀಕರಣದಲ್ಲಿ ಭಾಗವಹಿಸಿದ ತಾಂತ್ರಿಕ ವರ್ಗದವರು, ಕಲಾವಿದರು, ಮನೆ, ಹಾರ್ಡ್ ಡಿಸ್ಕು, ಕ್ಯಾಮ್ರಾ, ಕಾರು, ಇನ್ನೊಂದು ನಿಂಬೆಹಣ್ಣು ಏನು ಬಳಸಿದ್ರು ಕೂಡ ನೀವು ಜಿ ಎಸ್ ಟಿ ಕಟ್ಕೊಂಡು ಬರಲೇಬೇಕು ಸರ್. ಇದು ಯಾವಾಗ ಸರ್? ಫಸ್ಟ್ ಕಾಪಿ ರೆಡಿ ಮಾಡಲಿಕ್ಕೆ ಸರ್. ಫಸ್ಟ್ ಕಾಪಿ ಆದಮೇಲೆ ಸೆನ್ಸಾರ್ ಕಟ್ಟಬೇಕಲ್ಲ ಸರ್, ಸೆನ್ಸಾರ್ಗೆ 70 ಚಿಲ್ಲರೆ ಕಟ್ಟಬೇಕು ಸರ್, ಅದಕ್ಕೂ ಜಿ ಎಸ್ ಟಿ ಹೋಗುತ್ತೆ ಸರ್. ಆಯಿತಾ ಸರ್? ಅದು ಮುಗಿದಾದ್ಮೇಲೆ ಸಿನಿಮಾ ಪ್ರೊಜೆಕ್ಷನ್ ತೋರಿಸ್ತೀನಲ್ಲ ಸರ್, ನಿಮ್ಮ ಮಾಧ್ಯಮದವ್ರನ್ನ ಕರೆದುಬಿಟ್ಟು ನಾನು ಅಲ್ಲಿ ಪ್ರೊಜೆಕ್ಷನ್ ತೋರಿಸ್ತೀನಲ್ಲ ಸರ್, ಅದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಅದಾದಮೇಲೆ ಥಿಯೇಟ್ರ್ ರಿಲೀಸ್ ಮಾಡ್ತೀನಲ್ಲ ಸರ್, ಆ ರಿಲೀಸ್ ಮಾಡುವಾಗ ನಾನು ಥಿಯೇಟ್ರ್ಗಳಿಗೆ UFO, ಕ್ಯೂಬು, ಸ್ಕ್ರ್ಯಾಬಲ್ಲು ಇವೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದಲ್ಲ ಸರ್, ಅದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಥಿಯೇಟ್ರಲ್ಲಿ ಜನ ಬಂದು ಸಿನಿಮಾ ನೋಡ್ಬಿಟ್ಟು ಹೋಗ್ತಾರಲ್ಲ ಸರ್, ಆ ಸಿನಿಮಾ ನೋಡಿದ್ದಕ್ಕೆ ಅದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಆ ಟಿಕೆಟ್ ಇದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಏನು ಸರ್ ಅಂದರೆ ಜಿ ಎಸ್ ಟಿ ಎಲ್ಲೆಲ್ಲಿ ನಿಮಗೆ ಅಂತ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲೆಲ್ಲಿ ಅಂತ ಟ್ಯಾಕ್ಸ್ ಕಟ್ಟಿ ಬದುಕಕ್ಕೆ ಸಾಧ್ಯ? ಇವೆಲ್ಲವೂ ವ್ಯವಸ್ಥಿತವಾಗಿದ್ದರೆ ಹಿಂಗೆ ಏನಾನು ಪೈರಸಿ ಅಂತ ಬಂದುಬಿಟ್ರೆ ಮುಗಿದೋಯ್ತು ಸರ್. ಈ ಹಣ ಎಲ್ಲ ಎಲ್ಲಿ ಕ್ರೋಢೀಕರಣ ಆಗುತ್ತೆ? ಆಗಲ್ಲ. ಸೊ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತಾ ಇರೋದೇನು, ಆಯಾಯ ಪ್ರಾದೇಶಿಕ ಭಾಷೆಯ ಮನೋರಂಜನೆಗಳು ಉಳಿಸಲೇಬೇಕು ಅಂತಕ್ಕಂಥ ಒಂದು ನೀವು ಮನಸ್ಸಲ್ಲಿ ನಿಮಗಿದ್ದರೆ, ನೀವು ಅದಕ್ಕೆ ಫಿಕ್ಸ್ ಆಗಿದ್ದರೆ ದಯವಿಟ್ಟು ಇಂಥ ಕ್ರಮಗಳನ್ನ ಕೈಗೊಳ್ಳ್ರಿ. ಅದು ಏನೇ ವರಮಾನ ಹೊರಗಡೆ ಎಲ್ಲೋ ಲೂಸಾಗಿ ಹೊರಗಡೆ ಹರಿಯೋದ್ರ ಬದಲು ಸಾವಿರಾರು ಕೋಟಿ ಸರ್, ಮೊನ್ನೆ ನಾನು ಅಂಕಿಅಂಶ ಕೊಟ್ಟಿದ್ದೀನಿ, 24,000 ಕೋಟಿ ಭಾರತ ದೇಶದಲ್ಲಿ ಒಂದು ಪೈರಸಿಯಿಂದ ಆಗ್ತಾ ಇರ್ತಕ್ಕಂಥ ಲಾಸ್. ಇದು ಅಫಿಷಿಯಲ್ ಆಗಿ. ಅನ್ಅಫಿಷಿಯಲ್ ಆಗಿ ಇನ್ನೂ ಎಷ್ಟು ಇದಾವೆ ಸರ್? ನಿಜ, ಎಷ್ಟಿದ್ದಾವೆ ಸರ್? ಯಾವ ಇದ್ರ ಥರ ಚಿಕ್ಕಪುಟ್ಟ ಟೆಲಿಗ್ರಾಮ್ ಥರ 1000 ಇದ್ದಾವೆ ಸರ್. ಇನ್ನೊಂದು, ಈ ಜಗತ್ತನ್ನ ಉಳಿಸ್ಬೇಕು ಅಂದರೆ ನಮ್ಮ ಇಂಡಿಯಾದಲ್ಲಿ ಈ ಪ್ರಾಸ್ಟಿಟ್ಯೂಷನ್ನ ರೆಗ್ಯುಲರೈಸ್ ಮಾಡಬೇಕು. ಎಲ್ಲಿವರೆಗೂ ನೀವು ಪ್ರಾಸ್ಟಿಟ್ಯೂಷನ್ನ ರೆಗ್ಯುಲರೈಸ್ ಮಾಡಲ್ಲ, ಲೀಗಲೈಸ್ ಮಾಡಲ್ಲ, ಅಲ್ಲಿವರೆಗೂ ಈ ಜಗತ್ತು ಉದ್ಧಾರ ಆಗಲ್ಲ ಸರ್. 6 ತಿಂಗಳಿಗಲ್ಲ, 6 ದಿವಸಕ್ಕೆ ಒಬ್ಬೊಬ್ಬ ಜೈಲಿಗೆ ಹೋಗ್ತಾನೆ ಈ ಕಾಮಕೀಳಿ ಆಟದಿಂದ ಸರ್. ಒಂದು ಸಣ್ಣ ಮಗು ಸರ್, 8 ವರ್ಷದ ಬಾಲಕಿಯ ಮೇಲೆ ಒಬ್ಬ 80 ವರ್ಷದ ಅರ್ಚಕ ನವದೆಹಲಿನಲ್ಲಿ ಅತ್ಯಾಚಾರ ಮಾಡ್ತಾನೆ. ಏನು ಮಾಡ್ತೀರಿ ಸರ್? ಹೈಕೋರ್ಟ್ ಆವರಣದಲ್ಲಿ ಒಬ್ಬ ವಕೀಲ ಬರ್ಬರವಾಗಿ ಕೊಲೆ ಮಾಡ್ತಾನೆ.
ಇವತ್ತಿನ ಯುವ ಪೀಳಿಗೆ ಇದೆಯಲ್ಲ ಸರ್, ಯುವ ಪೀಳಿಗೆ ಇವೆಲ್ಲ ಈ ಮೊಬೈಲ್ಗಳು, ಈ ವೆಬ್ಸೈಟ್ಗಳು ಇವೆಲ್ಲ ಬಂದು ಎಲ್ಲ ನೀವು ಯಾವ್ಯಾವ ಸಂದರ್ಭಕ್ಕೆ ಏನೇನು ಮಾಡಬೇಕೋ ಅವನ್ನ ಮಾಡ್ಕೊಂಡು ಅವ್ರಿಗೆ ಏನೇನು ನೆಸೆಸಿಟೀಸ್ಗಳಿದಾವೋ ಅವನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಸರ್. ಇಲ್ಲದೆ ಹೋದರೆ ಇವತ್ತು ಹವ್ಯಾತವಾಗಿ ಜೀವನ ಮಾಡೋದಕ್ಕಾಗಲ್ಲ, ನೀವು ನೆಮ್ಮದಿಯಿಂದ ಇರೋದಕ್ಕಾಗಲ್ಲ. ಮನೆಯಲ್ಲಿ ಮಕ್ಕಳು ಹೊರಗಡೆ ಹೋದ್ರು ಏನಾದರೂ ಆಕ್ಸಿಡೆಂಟ್ಗಳು ಅಷ್ಟೇ. ಕರೆಕ್ಟ್. ನಾನು ಹೇಳ್ತಾ ಇರೋದು ನಾಟ್ ಓನ್ಲಿ ರೇಪ್ಸ್, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಅಷ್ಟೇ ಅಲ್ಲ, ಆಕ್ಸಿಡೆಂಟ್ಗಳು ತಗೊಳ್ಳಿ. ಏನಾಗ್ತಾಯಿದೆ ಸರ್? ಸಂಬಂಧವೇ ಇರಲ್ಲ, ಬಂದ್ಬಿಟ್ಟಿರ್ತಾರೆ. ಆದರೆ ಅದರಲ್ಲಿ ನಿಮ್ಮ ವೈಫಲ್ಯ ಯಾರ್ದು ವೈಫಲ್ಯ? ಯಾರು ವೈಫಲ್ಯ ಅನ್ನಬೇಕು ಅಲ್ವಾ? ಸರ್ಕಾರ ತಗೊಳ್ತಕ್ಕಂಥ ಕೆಲವು ನಿಯಮಗಳು ಗಟ್ಟಿಯಾಗಿರಬೇಕು, ನಿರ್ಧಾರಗಳು ತೀಕ್ಷ್ಣವಾಗಿರಬೇಕು. ಅದು ಸಾಮಾಜಿಕವಾಗಿ ನೀವು ಅದನ್ನೆಂಥ ತೀರ್ಮಾನಗಳು ತಗೊಂಡಾಗ ಪರ ವಿರೋಧಗಳು ಇದ್ದೇ ಇರ್ತವೆ. ಅವನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಸಮಾಜದ ಹಿತದೃಷ್ಟಿಯಿಂದ, ಬದುಕಿನ ಹಿತದೃಷ್ಟಿಯಿಂದ, ನೆಮ್ಮದಿ ಬದುಕನ್ನು ಕೊಡೋ ಒಂದು ಹಿತದೃಷ್ಟಿಯಿಂದ ಕೆಲವು ನಿಯಮಗಳನ್ನು, ಕೆಲವು ನೀತಿಗಳನ್ನು ಜಾರಿಗೆ ತರಲೇಬೇಕಾಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ ಸರ್. ಎಸ್, ಥ್ಯಾಂಕ್ ಯು ಸರ್. ನಿಜಕ್ಕೂ ನನಗೆ ಇವತ್ತು ಖುಷಿ ಆಯಿತು ನನಗೆ, ಯಾಕಂದರೆ ಈ ಒಂದು ಇಂಟರ್ವ್ಯೂದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಎಲ್ಲವೂ ಕೂಡ ಯಾಕಂದರೆ ಪ್ರತಿಯೊಬ್ಬ ನಿರ್ಮಾಪಕ ನೋಡುವಂಥದ್ದು, ಕಲಾವಿದರು ನೋಡುವಂಥದ್ದು, ಸಮಾಜ ನೋಡುವಂಥದ್ದು ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಿಜಕ್ಕೂ ನನಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಮಸ್ಕಾರ. ಬಟ್ ನೀವು ನಾನು ಕೊನೆಗೆ ಮಾತಾಡೋದಲ್ಲ, ಅದನ್ನು ನೀವು ಟೆಲಿಕಾಸ್ಟ್ ಮಾಡಲ್ಲ, ಗೊತ್ತು ನನಗೆ. ಇಲ್ಲ ಸರ್, ಖಂಡಿತ ಮಾಡಿದೆ ಇಲ್ಲ, ಮಾಡಲ್ಲ ಸರ್. ಇಲ್ಲ, ಯಾಕಂದ್ರೆ ಸರ್ ನನಗೆ ಗೊತ್ತು. ನಾನು ಅದಕ್ಕೆ ನೋಡ್ರಿ, ನಾನು ಇವಾಗ ನೀವು ಪಾಪ ಮೀಡಿಯಾದಲ್ಲಿ ಬಂದಿದ್ದೀರಿ, ಇವಾಗ ನಾವು ಬರೀ ನಿಮ್ದು ಎಷ್ಟೇ ಕೇಳ್ಕೊಂಡು ನೀವು ಇದು ಮಾಡ್ಕೊಂಡು ಹೋದ್ರಲ್ಲ, ಸಮಾಜದ ಚಿಂತನೆಗಳು ಏನು ಅನ್ನೋದನ್ನು ಕೂಡ ನಾವು ಮಾಡಬೇಕಾಗ್ತದೆ. ನೀವು ಅದನ್ನು ಮಾಡಿದವ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ, ಅದು ಬೇರೆ. ಖಂಡಿತವಾಗ್ಲಿ, ಅಲ್ಲ ಮ್ಯಾಟ್ರ್ ಅಲ್ಲ ನನಗೆ. ಯಾಕಂದರೆ ಒಂದು ಒಳ್ಳೆ ಮಾತುಗಳು. ಸರ್ ನಾನು ಇದು ನನಗೇನಾಗಬೇಕಾಗೈತೆ ಸರ್? ನನಗೆ 55 ವರ್ಷ. ಈಗ ಕಬಡ್ಡಿಪುರ ಓಪನ್ ಮಾಡಿಸ್ಬಿಟ್ಟು ನನಗೇನಾಗಬೇಕಾಗೈತೆ? ನಿಜ ಸರ್, ಅಲ್ವಾ? ಮಕ್ಕಳು ಮದುವೆ ಮಾಡ್ಬೇಕು ಇವಾಗ ನಾನು. ಮಕ್ಕಳು ಮದುವೆ ಆಗಿದ್ರೆ 3-4-5 ವರ್ಷ ಆಗಿರೋದು ನಾನು ತಾತ ಆಗ್ಬಿಟ್ಟು ಅಲ್ವಾ? ಅದರಿಂದ ನೀವು ಇವನ್ನೆಲ್ಲ ಹಾಕಲ್ಲ ಮೀಡಿಯಾದವರು. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವೇನೋ ಹಾಕಿದ್ರೆ ನಮ್ಮ ಪುಣ್ಯ, ಇಲ್ಲದೆ ಅವ್ರು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಚೆನ್ನಾಗಿದೆ, ನಾನು ಮಾಡಿ ಖಂಡಿತವಾಗ್ಲೂ ನಾವು ಪ್ರಸಾರ ಮಾಡ್ತೀವಿ. ಯಾಕಂದ್ರೆ ವಿಚಾರಗಳಿಗೆ ನೀವುಗಳು ಕೆಲವೊಂದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗ್ತೈತೆ. ಅದನ್ನು ಒಂಚೂರು ಮೈಂಡಲ್ಲಿ ಇಟ್ಕೊಂಡಿಲ್ಲ. ಖಂಡಿತ ಸರ್, ಥ್ಯಾಂಕ್ ಯು. ನನಗೆ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಇಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಬ್ರದರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅಂತರಂಗ ಕಾರ್ಯಕ್ರಮದಲ್ಲಿ ಉಮೇಶ್ ಮಣಕಾರ್ ಸರ್ ಜೊತೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಅಶ್ವೇಗ ನ್ಯೂಸ್. ನಮಸ್ಕಾರ.